ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು HRMS2 ESS ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪೇ ಸ್ಲಿಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನೀವು ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಮತ್ತೆ ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಆತ್ಮೀಯರೇ, ನಾನು ಇಂದಿನ ವಿಡಿಯೋದಲ್ಲಿ HRMS2 ESS ಮೊಬೈಲ್ ಅಪ್ಲಿಕೇಶನ್ನ ಪ್ಲೇಸ್ಟೋರ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಅದರಲ್ಲಿ ಹೇಗೆ ನಾವು ರಿಜಿಸ್ಟರ್ ಆಗೋದು, ಲಾಗಿನ್ ಆಗೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು HRMS2 ESS ಮೊಬೈಲ್ ಅಪ್ಲಿಕೇಶನ್ನ ಪ್ಲೇಸ್ಟೋರ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ರಿಜಿಸ್ಟರ್ ಮಾಡೋದು ಹೇಗೆ, ಲಾಗಿನ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಸಬ್ಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆ ಹಾಕಿದ್ದೀನಿ. ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಇಲ್ಲಿ ನಾವು ಮೊಬೈಲ್ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು KJ ID ಅಥವಾ ಯೂಸರ್ ID ಅಥವಾ ಟೆಂಪ್ರರಿ ಐಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು KJ ID ಮತ್ತು ಪಾಸ್ವರ್ಡನ್ನು ನಾವು ರಿಜಿಸ್ಟರ್ ಆಗಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಪಾಸ್ವರ್ಡನ್ನು, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು KJ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೀನಿ. ನಂತರ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಮುಂದೆ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ HRMSಗೆ ರಿಜಿಸ್ಟರ್ ಆಗೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ನಾನು OTPಯನ್ನು ಎಂಟರ್ ಮಾಡ್ತಾ ಇದ್ದೀನಿ. OTPಯನ್ನು ಸರಿಯಾಗಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದೇ ಮೊಬೈಲ್ ಅಪ್ಲಿಕೇಶನ್ ಎಲ್ಲ ಸೇವೆಗಳಿಂದ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಸೊ ನಂತರ ನಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ನಾವಿಲ್ಲಿ ಪೇ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡೋದು, ಇಲ್ಲಿ ಸೇವೆಗಳು ಅಂತ ಇದೆ ಕೆಳಗಡೆ. ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೇತನ ಪಟ್ಟಿ ಅಂತ ಇದೆಯಲ್ಲ, ಇದನ್ನ ಫಸ್ಟು ವಿಶ್ ಲಿಸ್ಟಿಗೆ ಸೇರಿಸ್ಕೊಳ್ಳಿ. ಹಾರ್ಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇದು ನಮ್ಮ ಹೋಮ್ ಪೇಜ್ಗೆ ಬರುತ್ತೆ. ಹೋಮ್ ಪೇಜ್ಗೆ ಬಂದ ನಂತರ ಇಲ್ಲಿ ವೇತನ ಪಟ್ಟಿ ನಮ್ಮ ಹೋಮ್ ಪೇಜಲ್ಲಿ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಪೇ ಸ್ಲಿಪ್ ಟ್ಯಾಬ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಮಗೆ ಇಲ್ಲಿ ಡಿಸೆಂಬರ್ 2025 ಅಲ್ಲಿಂದ ನಮಗೆ ಪೇ ಸ್ಲಿಪ್ಪು ಇಲ್ಲಿ ಅವೈಲಬಲ್ ಇದೆ ಆ್ಯಪ್ನಲ್ಲಿ. ಇಲ್ಲಿ ನಾವೇನು ಮಾಡ್ತೀವಿ, ಕೆಳಗಡೆ ಇಲ್ಲಿ ಪಾವತಿ ಚೀಟಿ ಡಿಸೆಂಬರ್ 2025 ಅಂತ ಇಲ್ಲಿದೆಯಲ್ಲ, ಸೊ ಇದನ್ನು ನಾವು ಇಲ್ಲಿದೆ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಈ ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫೈಲ್ ಮ್ಯಾನೇಜರ್ನಲ್ಲಿ ನಮ್ಮ ಪೇ ಸ್ಲಿಪ್ಪು ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನು ನೀವು ನೋಡಿಕೊಂಡು ಪರಿಶೀಲನೆ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.